ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಸ್ವೀಟ್ ಪೊಟ್ಯಾಟೊ ಹಲ್ವಾ ಅಂದರೆ ಗೆಣಸಿನ ಹಲ್ವಾ. ಇಲ್ಲಿ ನಾನು 4-5 ಸ್ಪೂನ್ ತುಪ್ಪ ಹಾಕ್ಕೊಂಡಿನಿ. ಆಮೇಲೆ ಗೋಡಂಬಿ ಮತ್ತು ಬಾದಾಮಿ ಇದನ್ನು ಕಟ್ ಮಾಡ್ಕೊಂಡೇನಿ ಸಣ್ಣ ಪೀಸ್. ಒಂದು ಸ್ವಲ್ಪ ಹುರ್ಕೊಳ್ಳತ್ತೀನಿ. ಆಮೇಲೆ ಗೆಣಸನ್ನ ಮೊದಲು ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ, ಅದನ್ನು ಇಲ್ಲೇ ಕೈಲೇ ಸ್ಮ್ಯಾಶ್ ಮಾಡ್ಕೊಂಡು ಹಾಕ್ಕೊಳ್ಳತ್ತೀನಿ. ಆಮೇಲೆ ಇದನ್ನು ತುಪ್ಪದೊಳಗೆ ಸ್ಮ್ಯಾಶ್ ಮಾಡ್ಕೊಂಡು ಹುರ್ಕೋಬೇಕು. ಅಂದರೆ ನೀಟಾಗಿ ಫ್ರೈ ಮಾಡ್ಕೊರಿ. ಅದು ಒಂದು ಸ್ವಲ್ಪ ಸಾಫ್ಟ್ ಆಗುತ್ತೆ, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಅದು ಆಗಿಂದ ನಿಮಗೆ ಸ್ವೀಟ್ ಎಷ್ಟು ಬೇಕು ನೋಡು ಅದ್ರ ಪ್ರಕಾರ ನೀವು ಅದಕ್ಕೆ ಬೆಲ್ಲ ಹಾಕ್ಕೋಬೋದು. ನಾನಿಲ್ಲೇ ಒಂದು ದೊಡ್ಡ ಗೆಣಸು ತೊಗೊಂಡಿನಿ, ಅದಕ್ಕೆ 1 ಕಪ್ ಬೆಲ್ಲ ಹಾಕ್ಕೊಂಡಿನಿ. ಅದು ಬೆಲ್ಲ ಹೀಟಿಗೆ ತಾನಾಗೆ ಸಾಫ್ಟ್ ಆಗುತ್ತೆ, ಅಂದರೆ ನೀರು ಬಿಡುತ್ತೆ. ಅದು ಅಷ್ಟು ಮಿಕ್ಸ್ ಆಗೋ ತನಕನೂ ನೀವು ಫ್ರೈ ಮಾಡ್ಕೋಬೇಕು. ಅದೆಲ್ಲ ಹಿಂಗೆ ಮಿಕ್ಸ್ ಆಗುತ್ತೆ ನೋಡಿರಿ. ಇದನ್ನು ನೀವು ಒಂದು ಸ್ವಲ್ಪ ಎಲ್ಲರ ಗೆಣಸು ಉಳ್ದಿತ್ತಂದ್ರೆ ಅದನ್ನು ಹಿಂಗೆ ಸ್ಮ್ಯಾಶ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು. ಆಮೇಲೆ ನಾ ಇಲ್ಲೇ ಒಂದು ಸ್ವಲ್ಪ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿನಿ ಫ್ಲೇವರ್ ಸಂಬಂಧ. ನೀವು ಇಷ್ಟೆಲ್ಲ ಮಾಡಿದ್ರೆ ರೆಡಿನೇ ಆಯ್ತು. ಇದನ್ನು ಒಂದು ಪ್ಲೇಟಿಂಗ್ ಮಾಡೋನು. ಇದು ಮಕ್ಕಳಿಗೆಲ್ಲ ಭಾಳ ಹೆಲ್ದಿ ಫುಡ್ ಅಂತ ಹೇಳ್ಬೋದು. ಅಲ್ಲಿ ಇನ್ಸ್ಟೆಂಟ್ ಎನರ್ಜಿ ಕೊಡುವಂಥ ಫುಡ್ ಇದು ನೋಡಿರಿ. ಹೀಗೆಲ್ಲ ಡೆಕೋರೇಟ್ ಮಾಡಿದ್ರೆ ಕಾಜು ಬಾದಾಮ್ ಯಾವ ಹುಡುಗರಿಗೆ ಇಷ್ಟ ಆಗಂಗಿಲ್ಲ, ನೋಡಿದ ತಕ್ಷಣ ತಿನ್ಬೇಕು ಅಂತಾರೆ. ಈ ಥರ ಡಿಫ್ರೆಂಟ್ ಹಲ್ವಾ ಎವ್ರಿ ಟೈಮ್ ಬೇರೆ ತಿಂತಿರ್ತೀವಿ. ಇದು ಒಂದು ಟೇಸ್ಟ್ ಚೇಂಜ್ ಆಗುತ್ತೆ. ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳ್ರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗೈತಿ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಟೊಮೆಟೊ ರೈಸ್. ಇದನ್ನು ಕುಕ್ಕರ್ ಒಳಗೆ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ. ಇಲ್ಲಿ 2 ಸ್ಪೂನ್ ನಾನು ಬಟ್ರ್ ಹಾಕ್ಕೊಂಡಿನಿ. ಅದು ಕರಗಿದ ಮೇಲೆ ನಾನು ಇಲ್ಲಿ ಪಲಾವ್ ಎಲೆ ಹಾಕ್ಕೊಂಡಿನಿ. ಆಮೇಲೆ ಕರಿಬೇವು, ಆಮೇಲೆ ಬೆಳ್ಳುಳ್ಳಿ ಇದನ್ನಷ್ಟು ಸ್ವಲ್ಪ ಹಸಿ ವಾಸನೆ ಹೋಗುವಂಗೆ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಅದಾದಮೇಲೆ ನಾವು ಆನಿಯನ್ ಹಾಕ್ಕೋಬೇಕು. ಇಲ್ಲಿ ನಾನು 1 ಆನಿಯನ್ ಕಟ್ ಮಾಡ್ಕೊಂಡಿನಿ ಮೀಡಿಯಮ್ ಸೈಜದ್ದು. ಅದಾಗಿಂದ ಒಂದು ಸ್ವಲ್ಪ ಜೀರಿಗೆ ಹಾಕ್ಕೊಂಡಿನಿ. ಅದು ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಕ್ವಿಕ್ಕಾಗಿ ಆಗುವಂಥ ರೆಸಿಪಿ ಇದೆ. ನೀವು ಫಸ್ಟ್ ರೈಸ್ ಮಾಡ್ಕೊಂಡು ಆಮೇಲೆ ಅದಕ್ಕೆ ಮೇಲೆ ಒಗ್ಗರಣೆ ಹಾಕ್ಕೊಳ್ಳುವಂಥದ್ದು ಏನು ನೆಸಸರಿ ಇಲ್ಲ. ಇಷ್ಟು ಹಾಕ್ಕೊಂಡು ನೀವು ಪಲಾವ್ ಥರ ಮಾಡ್ಕೊಂಡು ಸೇಮ್ ಟೊಮೆಟೊ ರೈಸ್ ಗತೆನೇ ಆಗ್ತದೆ. ಇಲ್ಲಿ ನಾನು ದೊಡ್ಡ ಸೈಜ್ ಟೊಮೆಟೊ ತೊಗೊಂಡಿನಿ, 1 ತೊಗೊಂಡಿನಿ. ಅದನ್ನಷ್ಟು ಸಣ್ಣಗೆ ಹೆಚ್ಕೊಂಡು ಇದು ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ನೀರು ಬಿಡುವಂಗೆ ನೀಟಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಸ್ಪೂನ್ ಉಪ್ಪು ಹಾಕ್ಕೊಂಡಿನಿ, ಒಂದು ಸ್ವಲ್ಪ ಅರಿಶಿನ, ಆಮೇಲೆ ಖಾರ, ಆಮೇಲೆ ಒಂದು ಸ್ವಲ್ಪ ಟೇಸ್ಟಿಗೆ ಗರಂ ಮಸಾಲ ಹಾಕ್ಕೊಂಡಿನಿ. ಇದೆಲ್ಲ ಮಸಾಲಾಸ ಒಂದು ಸ್ವಲ್ಪ ಟೊಮೆಟೊ ಜೊತೆ ಫ್ರೈ ಆಗಬೇಕು. ಅದಾಗಿ ಒಂದು ಸ್ವಲ್ಪ ಬೆಲ್ಲ ನಿಮ್ಗೆ ಟೇಸ್ಟಿಗೆ ಬೇಕಂದ್ರೆ ಹಾಕೋರಿ, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಕೋಬೋದು. ಇದೆಲ್ಲ ಮಸಾಲ ಟೊಮೆಟೊ ಜೊತೆ ಕೊಟ್ಕೊಂಡು ಅದು ಅಷ್ಟು ಆಯಿಲ್ ಬಿಡೋ ತನಕ ಫ್ರೈ ಮಾಡ್ಕೋಬೇಕು. ಅದಾಗಿ ನೀವು ರೈಸ್ ಹಾಕ್ಕೋಬೇಕು. ನಾನಿಲ್ಲೇ 2 ಕಪ್ ರೈಸ್ ತೊಗೊಂಡಿನಿ. 2 ಕಪ್ ರೈಸಿಗೆ 4 ಕಪ್ ನೀರು ಹಾಕ್ಕೊಂಡಿನಿ, ಅಂದರೆ 1:2. ಇಲ್ಲೇ ನಾನಿಲ್ಲಿ ಖಾರ ಕಮ್ಮಿ ಹಾಕ್ಕೊಂಡಿನಿ. ನೀವು ಬೇಕಂದ್ರೆ ಒಂದು ಸ್ವಲ್ಪ ಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದ್ರೆ ಒಂದು ಸ್ವಲ್ಪ ಜಾಸ್ತಿ ಖಾರ ಯೂಸ್ ಮಾಡ್ಕೋಬೋದು. ನಾನು ಇಲ್ಲಿ ಸಣ್ಣ ಮಕ್ಳಿಗೆ ಅಂತಂದು ಕಮ್ಮಿ ಖಾರ ಹಾಕ್ಕೊಂಡು ಯೂಸ್ ಮಾಡತ್ತೀನಿ. ನಾನಿಲ್ಲೆಲ್ಲ ನೀರು ಹಾಕ್ಕೊಂಡು ಮುಗಿಸೀನಿ. ಅದೊಂದು ಸ್ವಲ್ಪ ಹಿಂಗೆ ಬಾಯ್ಲ್ ಆದ ತಕ್ಷಣ ನೀವು ಲಿಡ್ ಕ್ಲೋಸ್ ಮಾಡ್ಬೋದು. ಅದಾಗಿ ನಾನು ಬರೀ 2 ಸಿಟಿ ಹೊಡ್ಸೀನಿ ಅಷ್ಟೆ. ಕುಕ್ಕರ್ ಲಿಡ್ ತೆಗೆದ್ರೆ ಇಷ್ಟು ಮಸ್ತ್ ಸ್ಮೆಲ್ ಬರುತ್ತಲ್ಲ ರೈಸದ್ದು. ಟೊಮೆಟೊ ರೈಸ್ ಬಾಯೊಳಗೆ ನೀರೇ ಬರುತ್ತೆ, ಅಷ್ಟು ಚಲೋ ಆಗೈತೆ ರೈಸ್. ನೀವು ಟ್ರೈ ಮಾಡಿರಿ, ಹೆಂಗೈತೆ ಅಂತ ಹೇಳಿರಿ. ಮಕ್ಕಳಿಗೆಲ್ಲ ಭಾಳ ಇಷ್ಟ ಆಗುತ್ತೆ, ಯಾಕಂದ್ರೆ ಸ್ಪೈಸಿ ಇರೋಂಗಿಲ್ಲ. ಟೊಮೆಟೊ ಟ್ಯಾಂಗಿ ಫ್ಲೇವರ್ ಇರ್ತೈತಿ. ಆಮೇಲೆ ಸ್ವಲ್ಪ ಸ್ವೀಟ್ ಫ್ಲೇವರ್ ಬರುತ್ತೆ. ಜಾಸ್ತಿ ಮಸಾಲನೂ ಇರೋಂಗಿಲ್ಲ. ಮಕ್ಕಳೆಲ್ಲ ಆರಾಮ್ಸೆ ತಿಂತಾರೆ. ಸರ್ವ್ ಮಾಡುವಾಗ ಒಂದು ಸ್ವಲ್ಪ ಹಿಂಗೆ ಶೇವ್ ಹಾಕ್ಕೊಂಡು ಸರ್ವ್ ಮಾಡಿರಿ, ಭಾಳ ಟೇಸ್ಟ್ ಬರುತ್ತೆ. ನಾನು ಒಂದ್ಸಲ ಚಕ್ಲಿ ಮತ್ತು ಲಡ್ಡೂನೂ ಹಾಕ್ಕೊಂಡಿನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. Thank you. See you in the next vlog.